ನಾನು ನಿಮ್ಮ ಪ್ರೀತಿಯ ಸಂತೋಷ್ ಮಾಡುವ ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ನನಗೂ ಒಳ್ಳೆಯದಾಗಲಿ. ತಾಯಿ ಕಾಟೇರಮ್ಮ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಮ್ಮ, ಮತ್ತು ನನಗೂ ಒಳ್ಳೇದು ಮಾಡು ತಾಯಿ. ನಾವು ಭಕ್ತರು ನಿಮ್ಮನ್ನು ನಂಬಿಕೊಂಡು ನಿಮ್ಮ ಹತ್ರ ಬಂದಿದ್ದೀವಿ ತಾಯಿ. ಸ್ನೇಹಿತರೆ, ಈ ತಾಯಿ ಬಗ್ಗೆ ಹೇಳಬೇಕು ಅಂದರೆ ಕಾಟೇರಮ್ಮ ತಾಯಿ ಹೊಸಕೋಟೆ ಹತ್ರ ಇರ್ತಕ್ಕಂಥ ತಾಯಿ. ಅಂದರೆ ಒಂದಮ್ಮ ಕುತ್ಕೊಂಡಿದ್ದಾರೆ, ಅಲ್ಲಿ ಎರಡಿದೆ ದೇವಸ್ಥಾನ. ಒಂದಮ್ಮ ಕುತ್ಕೊಂಡಿರೋ ತಾಯಿ, ಈ ಅಮ್ಮ ನಿಂತ್ಕೊಂಡಿರೋ ತಾಯಿ. ನಿಮ್ಮ ಮನಸ್ಸಲ್ಲಿ ನೀವೇನಾದರೂ ಅಂದ್ಕೊಂಡು ನಿಮ್ಮ ಜಮೀನು ವಿಷಯ ಆಗಲಿ, ಅಥವಾ ನಿಮ್ಮ ಮನೇಲಿ ಏನೋ ಒಂದು ಜಗಳ ಆಗ್ತಾಯಿದೆ, ನಿಮ್ಮದು ಯಾವುದಾದ್ರೂ ಒಂದು ಕೇಸ್ ಕೋರ್ಟಲ್ಲಿ ನಡೀತಾ ಇದೆ, ಅಥವಾ ನೀವು ಯಾರಿಗಾದ್ರೂ ದುಡ್ಡು ಕೊಟ್ಟಿರ್ತೀರ, ಆ ದುಡ್ಡು ವಾಪಸ್ಸು ನಿಮಗೆ ಕೊಡಲ್ದೇ ಇರ್ತಾರೆ, ಅವರು ಫೋನ್ ರಿಸೀವ್ ಮಾಡಲ್ದೇ ಇರ್ತಾರೆ. ಈ ತಾಯಿ ಹತ್ರ 9 ವಾರ ಹೋಗಿ ನೀವು ಕಾಯಿ ಕಟ್ಟಿದರೆ ಪಕ್ಕ ಆಗುತ್ತೆ. 100% ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಎಲ್ಲರಿಗೂ ಆಗುತ್ತೆ. ಈ ತಾಯಿ ಬಗ್ಗೆ ನಿಮ್ಗೆ ಹೇಳಬೇಕು ಅಂದರೆ ಇಲ್ಲಿ ನೋಡಿ, ಇಲ್ಲಿ ಕೀ ಕಟ್ಟಿದ್ದಾರೆ, ಈ ಥರ ಕೀ ಕಟ್ಟಿದ್ದಾರೆ, ಈ ಥರ ದೃಷ್ಟಿ ತೆಗಿತಾರೆ. ನೀವು ಈ ತಾಯಿ ಹತ್ರ ಹೋಗಿ 9 ವಾರ ಕಟ್ಟಿದರೆ ಅಂದರೆ ಪಕ್ಕ ಆಗುತ್ತೆ. ಶುಕ್ರವಾರ ದಿವಸ ಹೋದರೆ ತುಂಬ ಒಳ್ಳೆಯದು. ನೀವು ವೀಕ್ ಡೇಸು ಹೋಗ್ಬೋದು, ಪರವಾಗಿಲ್ಲ. ಅಂದರೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಶುಕ್ರವಾರ ದಿವಸ ಹೋದರೆ ಸ್ಪೆಷಲ್ ಎಂಟ್ರಿ ಇದ್ದಂಗೆ ಅದು. ಶುಕ್ರವಾರ ದಿವಸ ಹೋದರೆ ತುಂಬ ಒಳ್ಳೆಯದು. ನೀವೇನು ಮನಸ್ಸಲ್ಲಿ ಅಂದ್ಕೊಂಡಿರ್ತೀರ ಬೇಗ ಈಡೇರುತ್ತೆ. ಅಲ್ಲ, ಅವು ಮಿಕ್ಕಿದ ದಿನ ಹೋದ್ರೂ ಆಗುತ್ತೆ, ಬಟ್ ಶುಕ್ರವಾರ ದಿವಸ ಹೋದರೆ ಒಳ್ಳೆಯದು ಅನಿಸುತ್ತೆ. ನೋಡಿ, ಈ ಥರ ಹೋಗಿ ನೀವು ಕೀಯನ್ನು ಕಟ್ಟಿದರೆ ನಿಮಗೂ ನೀವೇನು ಮನಸ್ಸಲ್ಲಿ ಅಂದ್ಕೊಂಡು ಈ ಥರ ಕೀ ಕಟ್ತೀರ ಅದೆಲ್ಲ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಕಾಟೇರಮ್ಮನ ತಾಯಿ, ಈ ತಾಯಿ ಹತ್ರ ಹೋಗಿ ನೆನೆಸ್ಕೊಂಡು ನಿಮ್ಮ ಮನಸ್ಸಲ್ಲಿ ಇಲ್ಲಿ ನೋಡಿರಿ, ಕಾಯಿ 10,000 ಇದೆನಾ, 20,000 ಇದೆನಾ, 30,000 ಇದೆನಾ, ಲಕ್ಷ ರೀ, ಲಕ್ಷ ಮೀರಿದೆ, ಲಕ್ಷ ದಾಟೋಗಿದೆ ಕಣ್ರಿ ಕಾಯಿ. ಹಬ್ಬ, ಇದು ಬರೀ ನಿಮ್ಗೆ ಹೊರಗಡೆ ತೋರಿಸ್ತಾ ಇದ್ದೀನಿ, ಆಮೇಲೆ ನಿಮ್ಗೆ ಒಳಗಡೆ ಕರ್ಕೊಂಡು ಹೋಗ್ತೀನಿ. ನೋಡಿ, ಒಳಗಡೆನೂ ಇದೆ ಕಾಯಿ. ಎಷ್ಟು ಕಟ್ಟಿದ್ದಾರೆ ಅಂದರೆ ಆ ಮರ ಫುಲ್ಲು ಕಾಯಿನೇ ಕಟ್ಟಿದ್ದಾರೆ. ಇದ್ಯಾವುದು ಅಡ್ವರ್ಟೈಸ್ಮೆಂಟ್ಗೋಸ್ಕರ ಅಲ್ಲ ಸ್ನೇಹಿತರೆ. ಅವ್ರ ಮನಸ್ಸಲ್ಲಿ ಏನು ಬೇಡ್ಕೊಂಡು ಹೋಗಿರ್ತಾರೆ ಅದೆಲ್ಲ ಈಡೇರುತ್ತೆ. ನೀವು 9 ವಾರ ಶುಕ್ರವಾರ ದಿವಸ ಹೋದರೆ ಕಾಯಿ ಕಟ್ಟಿ ಬಂದರೆ ನಿಮ್ಗೆ ಖಂಡಿತ ಆಗುತ್ತೆ. ಸರ್, ನಾನು ಆಫೀಸ್ಗೆ ಹೋಗ್ತೀನಿ ಸರ್, ನಾನು ಕೆಲಸಕ್ಕೆ ಹೋಗ್ತೀನಿ ಸರ್ ಅಂತ ಹೇಳ್ಬೋದು. ಬಟ್ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಹಾಫ್ ಡೇ ಲೀವ್ ತೊಗೊಳ್ಳಿ. ಬೆಂಗಳೂರಲ್ಲಿರ್ತಕ್ಕಂಥವ್ರು ಹಾಫ್ ಡೇ ಲೀವ್ ತೊಗೊಳ್ಳಿ. ನಾನು 5 ಗಂಟೆಗೆ ಬಿಟ್ಟಿದ್ದೆ. 5 ಗಂಟೆಗೆ ಬಿಟ್ಟರೆ ಒಂದು 8:30, 9 ಗಂಟೆ ಅಂತಲೇ ವಾಪಸ್ ನಾನು ಬಿ ಟೈಮಿಗೆ ಬಂದಿದ್ದೀನಿ. ಅಂದರೆ ನಾನು ಹತ್ರ ಇರ್ಬೋದು ಅಂತೀರ, ಹತ್ರ ಅಲ್ಲ ನನಗೂ ಇರೋದು 30 ಕಿಲೋಮೀಟ್ರ್ ಆಗುತ್ತೆ. ಬಿ ಟಿ ಎಮ್ ಟು ನಾನು ಅಲ್ಲಿಗೆ ಹೋಗ್ಬೇಕಂದ್ರೆ ನನಗೊಂದು 30 ಕಿಲೋಮೀಟ್ರು ಡಿಸ್ಟೆನ್ಸ್. 30 ಇನ್ನೂ ಜಾಸ್ತಿನೇ ಆಗ್ಬೋದು ಅನಿಸುತ್ತೆ, ಬಟ್ ನಾನು 30 ಹಾಕಿದ್ದೀನಿ ಅಷ್ಟೇ ಸಾಕು. ಯಾಕಂದರೆ 32, 33 ಆಗ್ಬೋದು, ಬಟ್ 2 ಕಿಲೋಮೀಟ್ರ್ ಹೆಚ್ಚು ಕಮ್ಮಿ ಆಗುತ್ತೆ. 30 ಕಿಲೋಮೀಟ್ರಲ್ಲಿ ನಾನು ಹೋಗಿ 9 ಗಂಟೆ ಅಂತಲೇ ವಾಪಸ್ ಬಂದಿದ್ದೀನಿ. ನೀವು ಆ ಥರ ಹೋಗಿ ಬರ್ಬೋದು. ಈ ತಾಯಿ ಹತ್ರ ಹೋಗಿ, ಈಗ ಮದುವೆ ಆಗಲ್ದೇ ಇರ್ತಾರೆ ಅವರು, ಮತ್ತು ಮದುವೆ ಆಗಿ ಅವ್ರಿಗೆ ಮಕ್ಕಳಾಗಿಲ್ಲ ನೋಡಿ, ಅವರು ತೊಟ್ಲ, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೊಟ್ಲದ್ದು ಅದೆಲ್ಲ ತೋರಿಸ್ತೀನಿ. ಅದೋ ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಅದನ್ನು ಮಾಡ್ಕೊಂಬಂದಿದ್ದೀನಿ ಸ್ನೇಹಿತರೆ. ಮದುವೆ ಆಗಿ ಮಕ್ಕಳು ಆಗಿರಲ್ಲ ನೋಡಿ, ಅವರು ಹೋಗಿ ತೊಟ್ಲ ಕಟ್ಟಿದರೆ ಪಕ್ಕ ಆಗುತ್ತೆ. ಆ ತಾಯಿ ಆಶೀರ್ವಾದ ಬೀಳುತ್ತಲ್ವ, 200% ಭರವಸೆ ಇಟ್ಟು ನಂಬಿಕೆ ಇಟ್ಕೊಂಡು ಈ ತಾಯಿ ಹತ್ರ ಬಂದರೆ ನಿಮ್ಮ ಆಸೆ ಎಲ್ಲ ಈಡೇರುತ್ತೆ ಸ್ನೇಹಿತರೆ. ಮನೇಲಿ ಜಗಳ ನಿಂತೋಗುತ್ತೆ. ನಿಮ್ಗೆ ಯಾರಾದರೂ ದುಡ್ಡು ಕೊಟ್ಟಿರ್ತೀರ, ಅವ್ರು ವಾಪಸ್ ತಿರುಗಿ ನಿಮಗೆ ಕೊಡಲ್ದೇ ಇರ್ತಾರಲ್ವ, ಅದು ವಾಪಸ್ ನಿಮಗೆ ಸಿಗುತ್ತೆ. ನಂಬಿ ನೀವು ಯಾವುದೋ ಒಂದು ಕೋರ್ಟ್ ಕೇಸಲ್ಲಿ ನಡೆಸ್ತಾ ಇರ್ತೀರ, ಆ ಕೇಸು ನಿಮ್ಮಂತೆಯೇ ಆಗುತ್ತೆ. ನಿಮ್ಮದು ಕರೆಕ್ಟಾಗಿತ್ತಂದರೆ ನಿಮ್ಮಂತೆಯೇ ಆಗುತ್ತೆ. ಎಲ್ಲ ನೀವೇನು ಈಗ ಮನೆ ಮಾಡ್ಕೋಬೇಕು, ಮನೆ ತೊಗೋಬೇಕು ಅಂದ್ಕೊಂಡಿರ್ತೀರ, ಅದೆಲ್ಲ ಈ ಕಾಟೇರಮ್ಮ ತಾಯಿ ಹತ್ರ ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ತಾಯಿ, ನನಗೊಂದು ಮನೆ ಬೇಕು ಅಂತ ಕೇಳಿದರೆ 9 ವಾರ ಹೋಗಿ ನೀವು ಕಾಯಿ ಕಟ್ಟಿದರೆ ಅದಕ್ಕೆ ಏನು ಶ್ರಮ, ಯಾವ ಥರ ಬರಬೇಕು ಅಂತ ಈಸಿ ದಾರಿ ನಿಮಗೆ ಹುಡುಕಿ ಕೊಡ್ತಾರೆ ತಾಯಿ. ಖಂಡಿತ ಆಗುತ್ತೆ. ನಿಮ್ಮ ವಸ್ತು ಅನ್ನೋದಿತ್ತಂದರೆ ಪಕ್ಕ ನಿಮ್ಗೆ ಸಿಗುತ್ತೆ. ಬೇರೆಯವರು ವಸ್ತು ನಾವು ಆಸೆ ಪಡೋದು ತುಂಬ ತಪ್ಪು. ನಿಮ್ಮದು ಅಂತ ಇರುತ್ತಲ್ವ, ನೀವೇನು ಕರೆಕ್ಟಾಗಿ ಆ ತಾಯಿ ಹತ್ರ ಹೋಗಿ ಕೇಳ್ಕೊತೀರ, ಆ ತಾಯಿ ನಿಮಗೆ ಪಕ್ಕ ಹೊಲಿಸ್ತಾಳೆ, ದಕ್ಕಿಸ್ತಾರೆ. ಹೋಗಿ, ಈಗ ನಾವು ಮನೆಗೆ ಎಲ್ಲೋ ಹೊರಗಡೆ ಹೋಗಿರ್ತೀವಿ, ನಮ್ಮ ತಾಯಿ ಇದ್ದಾಳೆ, ನಮ್ಮ ತಾಯಿ ಅಡುಗೆ ಮಾಡಿರ್ತಾಳೆ, ನಮ್ಮ ತಾಯಿ ಊಟ ಮಾಡಿರ್ತಾರಪ್ಪ ಅಂತ ಹೆಂಗೆ ನಾವು ಭರವಸೆ ಇಟ್ಕೊಂಡು ನಮ್ಮ ತಾಯಿ ಇದ್ದಾಳೆ ಅಂತ ನಾವು ಮನೆಗೆ ಬರ್ತೀವಿ, ಅದೇ ಥರನೇ ಕಾಟೇರಮ್ಮ ತಾಯಿ ಇದ್ದಾರೆ ಅಂತ ಹೋಗಿ ಕಾಯಿ ಕಟ್ಟಿ ನೀವು ಅಂದ್ಕೊಂಡಿದ್ದೆಲ್ಲ ಈಡೇರುತ್ತೆ ಸ್ನೇಹಿತರೆ.
ಎಲ್ಲರಿಗೂ ಒಳ್ಳೆಯದಾಗಲಿ. ಒಳಗಡೆ ಮಾಡ್ತಾಯಿದ್ದು ನೋಡಿ, ಎಷ್ಟು ಕಾಯಿದೆ ಗೊತ್ತಾ, ಇಲ್ಲಿ ಕಟ್ಟಿದ್ದಾರೆ ಗೊತ್ತಾ, ಲಕ್ಷ ದಾಟಿ ಹೋಗಿದೆ ಕಣ್ರಿ. ಹಂಗೆ ವಿಸಿಟ್ ಮಾಡ್ತಾನೇ ಇರ್ತಾರೆ. ಯಾಕಂದರೆ ಇದು ಯಾವುದಕ್ಕೂ ಇದಕ್ಕೋಸ್ಕರ ಪಬ್ಲಿಕ್ಕೋಸ್ಕರ ಮಾಡಿಲ್ಲ, ಅವರು ಮನಸ್ಸಲ್ಲಿ ಅಂದ್ಕೊಂಡಿರೋದೆಲ್ಲ ಈಡೇರಿದೆ ಸ್ನೇಹಿತರೆ ಎಲ್ಲರಿಗೂ. ಅದಕ್ಕೋಸ್ಕರ ಇವಾಗ ನೀವು ನೋಡ್ತಾ ಇದ್ದೀರಲ್ವಾ, ನಿಮಗೂ ಒಳ್ಳೆಯದಾಗಲಿ. ಇದೇ ಥರ ನೀವು ಬೇರೆಯವ್ರಿಗೂ ಒಳ್ಳೆಯದಾಗಲಿ ಅಂತ ಭಾವಿಸಿ. ಅವ್ರಿಗೂ ಇದೇ ಥರನೇ ನೀವು ಬೇರೆಯವ್ರಿಗೆ ಶೇರ್ ಮಾಡಿ, ಅವರು ನೋಡ್ತಾರೆ. ಆಮೇಲೆ ಅವ್ರಿಗೂ ಒಳ್ಳೆಯದಾದರೂ ಏನೋ ಸ್ನೇಹಿತರೆ, ಎಲ್ಲರಿಗೂ ಖುಷಿ. ಒಟ್ಟಿನಲ್ಲಿ ಎಲ್ಲರೂ ಚೆನ್ನಾಗಿರೋಣ. ನೀವು ಚೆನ್ನಾಗಿರಿ, ನಾನು ಚೆನ್ನಾಗಿರ್ತೀನಿ, ಅಷ್ಟೇ ಸ್ನೇಹಿತರೆ. ಇನ್ನೇನು ರೀ ಬೇಕು, ಆ ತಾಯಿ ನಮ್ಗೆ ಆಶೀರ್ವಾದ ಮಾಡಿದರೆ ಸಾಕು, ನಾವು ಖುಷಿಯಾಗಿರ್ತೀವಿ. ನೀವು ಇದೇ ಥರನೇ ಬೇರೆಯವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಒಳ್ಳೆಯದಾಗಲಿ. ಅವ್ರ ಜೊತೆನೂ ನೀವು ಕರ್ಕೊಂಡು ಕಾಟೇರಮ್ಮ ತಾಯಿಗೆ ವಿಸಿಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ.